ಎಲ್ಲೋ ನನ್ಗೊಂದು ಲೆಗ್ ಪೀಸ್, ನಿಮ್ಗೊಂದು ಲೆಗ್ ಪೀಸ್. ಸುತ್ತಮುತ್ತ ಬರೀ ಗೋರಿನೇ ಐತಲ್ಲಪ್ಪ. ಭಯ ಬೇರೆ ಆಗ್ತೈತೆ ದೇವ್ರೆ, ಏನು ಅಂತಿದ್ರೆ ಸಾಕಪ್ಪ. ರೀಸೆಂಟಾಗಿ ಮಣ್ಣು ಮಾಡಿರಬೇಕು ಅನ್ಸುತ್ತೆ ಇದು. ಇಲ್ಲೇ ನೋಡಿ ಅಷ್ಟನ ಎಲ್ಲ ಇದೆ. ಚಟ್ಟ ಬೇರೆ ಇಲ್ಲೇ ಐತೆ. ಬೇರೆ ವಾರ್ನಿಂಗ್ ಕೊಟ್ಟರು ಅನ್ಸುತ್ತೆ, ಎದ್ದೋಗು ಸಾಕು ಅಂತ. ಅದಕ್ಕೆ ವಾಮಿಟ್ ಬಂತು ಅನ್ಸುತ್ತೆ. ಭಯ ಆಯ್ತೈತೆ ಗಾಯ್ಸ್ ತಿನ್ನಕ್ಕೆ ನಿಜ. ಏನಾಯ್ತು ಯಾಕೋ ಸುಮ್ಮಿರೋ, ಈಗಲೇ ಎದುರ್ಕೋತ ಅದ್ರ ಬಗ್ಗೆ ಎದುರಿಸ್ತಾವನೆ. ಅಂಕಲ್ 5 ನಿಮಿಷ ಅಂಕಲ್, ಹೋಗ್ಬಿಡ್ತೀನಿ. ಏನು ನಾಯಾ? ಅಂಕಲ್ ನನ್ನೇ ಗುರಾಯಿಸ್ಕೊಂಡು ನೋಡ್ತಾವ್ರಪ್ಪ. ಭಯ ಬೇರೆ ಆಯ್ತೈತೆ ನನಗೆ. ಈಗ ರೀಸೆಂಟಾಗಿ ಪೂಜೆ ಮಾಡಿರ್ಬೇಕನ್ಸುತ್ತೆ. ಬಾಳೆಹಣ್ಣು ಚಾಕ್ಲೇಟ್ ಎಲ್ಲ ಅಲ್ಲೇ ಇಟ್ಟವ್ರೆ. ಚಾಕ್ಲೇಟ್ನ ಎತ್ಕೊಂಬಿಡ್ಲಾ? ಏನು ಆಗ್ತಿದ್ರೆ ಸಾಕಪ್ಪ. ಬದುಕೋ ಜನ ಸಾಯೋ ಜನ ಅಂತ. ಬದುಕೋಕ್ಕೋಸ್ಕರ ಸಾಯೋ ಜನ, ಸಾಯೋಕ್ಕೋಸ್ಕರ ಬದುಕಿರೋ ಜನ, ಬದುಕಿರ್ಬೇಕಾದ್ರೆ ಸತ್ತಿರೋ ಜನ, ಸತ್ ಮೇಲೆ ಬದುಕೋ ಜನ, ಬದುಕೋಕ್ಕೋಸ್ಕರ ಸಾಯಿಸೋ ಜನ, ಸಾಯಿಸೋಕ್ಕೋಸ್ಕರನೇ ಬದುಕಿರೋ ಜನ. ಈ ಸಾವು ಬದುಕು, ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ? ನಮಸ್ಕಾರ ಕರುನಾಡು. ನಿಮ್ಮ ಮಾನವ ಇವತ್ತು ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ ಸ್ಮಶಾನಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಸ್ಮಶಾನದಲ್ಲಿ ಬಾಡೂಟ ಮಾಡೋಣ ಅಂತ. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಸುತ್ತಮುತ್ತ ಬರೀ ಗೋರಿನೇ ಐತಲ್ಲಪ್ಪ. ಭಯ ಬೇರೆ ಆಗ್ತೈತೆ ದೇವ್ರೆ, ಏನು ಆಗ್ತಿದ್ರೆ ಸಾಕಪ್ಪ. ಅಲ್ಲ, ಬಂದಿರೋದು ಸ್ಮಶಾನಕ್ಕೆ, ಗುರಿ ಇಲ್ದರೆ ಮತ್ತೇನೋ ಇರುತ್ತೆ ಲೇ. ಅಣ್ಣ ತಮ್ಮಂದಿರ, ಅಕ್ಕ ತಂಗಿದ್ದೀರಾ, ಅಂಕಲ್ ಆಂಟಿ, ಅಜ್ಜ ಅಜ್ಜಿ ಅವರು ಕಪಲ್ಸ್ ಇದ್ರು, ಅವ್ರಿಗೂ ನನಗೇನು ಮಾಡಿಬಿಡಿ ಆಯ್ತಾ ಪ್ಲೀಸ್. ನಿಮ್ಗೇನು ತೊಂದರೆ ಕೊಡಲ್ಲ, ನಾನು ಊಟ ಮಾಡಿ ಹೋಗ್ಬಿಡ್ತೀನಿ ಅಷ್ಟೇ. ಭಯ ಬೇರೆ ಆಗ್ತೈತೆ ದೇವ್ರೆ, ಏನು ಆಗ್ತಿದ್ರೆ ಸಾಕಪ್ಪ. ಹೋಗ್ತಂಗೆ ಬಂದ್ಬಿಡು ತಾನೆ. ನಡೀರಿ ಅತ್ಲಲ್ಲಿ. ಈಗ ರೀಸೆಂಟಾಗಿ ಪೂಜೆ ಮಾಡಿರ್ಬೇಕನ್ಸುತ್ತೆ. ಬಾಳೆಹಣ್ಣು ಚಾಕ್ಲೇಟ್ ಎಲ್ಲ ಅಲ್ಲೇ ಇಟ್ಟವ್ರೆ. ಚಾಕ್ಲೇಟ್ನ ಎತ್ಕೊಂಬಿಡ್ಲಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ರೀಸೆಂಟಾಗಿ ಮಣ್ಣು ಮಾಡಿರ್ಬೇಕು ಅನ್ಸುತ್ತೆ ಇದು. ಇಲ್ಲೇ ನೋಡಿ ಅಷ್ಟನ ಎಲ್ಲ ಇದೆ. ಹಾಗೆ ಮುಂದೆ ಬಂದರೆ ಮಡಿಕೆ ಎಲ್ಲ ಇದೆ. ಈಗಲೇ ರೀಸೆಂಟಾಗಿ ಆಗಿರ್ಬೇಕು ಅನ್ಸುತ್ತೆ. ಪೂಜೆ ಎಲ್ಲ ಈಗ ಆಗಿರಬೇಕು. ಅಷ್ಟನ ಎಲ್ಲ ಇಲ್ಲೇ ಇದೆ. ಏನು ಆಗ್ದೇವ್ರೆ ಸಾಕಪ್ಪ ನನಗೆ. ದೇವ್ರೇ ಕಾಪಾಡಪ್ಪ. ಚಟ್ಟ ಬೇರೆ ಇಲ್ಲೇ ಐತೆ. ಕರೆಕ್ಟ್ ಚಟ್ಟ ಯಾಕೆ ಇಲ್ಲಿ ಇಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಕರೆಕ್ಟ್ ಅಲ್ಲಿ ಮಣ್ಣು ಮಾಡಿ ಚಟ್ಟನ ಇಲ್ಲೇ ಇಟ್ಬಿಟ್ಟು ಹೋಗಿರ್ಬೇಕು ಅನ್ಸುತ್ತೆ. ಸೊ ಬನ್ನಿ, ನಾನು ಈ ಗೋರಿ ಮೇಲೇನೆ ಕುತ್ಕೊಂಡು ಬಾಡೂಟ ತಿನ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರ ಹೆಸರು ನೋಡಿನೇ ಸ್ಪೆಷಲ್ ಅನ್ಸ್ಬಿಡ್ತು. ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಾಗ ಮನೆ ಕಳ್ತಿದ ನೋಡಿ, ಇದು ಯಾಕಕ್ಕ ನಮ್ಗೆ ಹಿಂಗ ಅನ್ನಿಸ್ತೀಯೋ. ಅದಕ್ಕೋಸ್ಕರ ಈ ಗೋರಿ ಮೇಲೆ ತಿನ್ಬೇಕು ಅಂದ್ಕೊಂಡಿದ್ದೀನಿ. ಪಕ್ಕದಲ್ಲಿರೋರು ಬಂದು ವೀರಮ್ಮ ಅವರು. ಸೊ ಈ ಗೋರಿ ಮೇಲೆ ತಿಂತೀನಿ. ಯಾಕಂದ್ರೆ ಇವ್ರ ಹೆಸರು ಬಂದು ನರಸಿಂಹ ರೆಡ್ಡಿ ಅವರು. ಓ ಸರಿಯಾದ ನೋಡ್ರಿ ಹುಟ್ಟಿದ್ ನನ್ನ ಮಗ ಇವನು. ತಾಯಿನ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ಮ ಅಮ್ಮನ್? ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ, ಜಾಸ್ತಿ ಮಾತಾಡ.
ನನಗೊಂದು ಜ್ಯೂಸು, ನಿಮಗೊಂದು ಜ್ಯೂಸು. ಆ ಜ್ಯೂಸ್ ಅಂತೂ ತರೋಕ್ಕಾಗಿಲ್ಲ. ಈ ಜ್ಯೂಸಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಆಯಿತಾ. ಬಿರಿಯಾನಿ ಸ್ಮೆಲ್ ಅಂತೂ ಗಮ್ ಅಂತೈತೆ, ಜೊತೆಗೆ ಭಯನೂ ಆಗ್ತೈತೆ. ಏನೂ ಆಗದೆ ಹೋದರೆ ಸಾಕು. ಫಸ್ಟು ಈ ಬಾಳೆ ಒಂದು ಎಲೆ ಅವ್ರಿಗೆ ಎತ್ತಿ ಕೊಡಲಿ ಎಲ್ಲ ಸ್ವಲ್ಪ ಇದು ಇವತ್ತಿನ ನನ್ನ ಡಿನ್ನರ್ ಸ್ಪೆಷಲ್. ನರಸಿಂಹ ಅಂಕಲ್ ಏನೂ ಆಗದೆ ಹೋದರೆ ಸಾಕು ಅಂಕಲ್. ನನಗೆ ಕಂಟೆಂಟ್ಗೋಸ್ಕರ ವಿಡಿಯೋ ಚಾಲೆಂಜ್ ಮಾಡ್ತಾ ಇರೋದು ನಾನು. ಆಮೇಲೆ ನನ್ನ ಮೇಲೆ ಕೂತ್ಕೊಂಡು ತಿನ್ನೋಷ್ಟು ಧೈರ್ಯನಾ ನಿನಗೆ ಅಂತ ಕೋಪ ಎಲ್ಲ ಮಾಡಿಕೊಂಡು ನನ್ನ ಮೇಲೆ ಏನಾದ್ರು ಆಗ್ಬಿಡೋದು ನನಗೆ. ಆ ಥರ ಏನೂ ಆಗದೆ ಹೋದರೆ ಸಾಕು ಅಂಕಲ್. ನಿಮಗೂ ಕೊಡ್ತೀನಿ ಅಂಕಲ್, ನನಗೇನೂ ಆಗದೆ ಹೋದರೆ ಸಾಕು. ನಿಮ್ಗೊಂದು ಲೆಗ್ ಪೀಸ್, ನನ್ಗೊಂದು ಲೆಗ್ ಪೀಸ್. ಫಸ್ಟು ಆಮ್ಲೆಟಿಂದ ಸ್ಟಾರ್ಟ್ ಮಾಡೋಣ. ಆಮ್ಲೆಟ್ ಅಂತೂ ಸಗದಾಗದೆ. ಅಯ್ಯೋ ಮೆಣಸಿನ್ಕಾಯಿ ಬಂದ್ಬಿಟ್ಟೆ ಇವರು ಖಾರ. ಬನ್ನಿ ಇವಾಗ ಬಿರಿಯಾನಿ ತಿನ್ನೋಣ. ಅಲ್ಲ ನಮ್ಮ ಅಮ್ಮಂಗೆ ಏನಾದರೂ ನಾನು ಇಲ್ಲಿ ಬಿರಿಯಾನಿ ತಿಂತಾಯಿದ್ದೀನಿ ಅಂತ ಗೊತ್ತಾಯ್ತು, ನನ್ನ ಕತೆ ಅಲ್ಲಿಗೆ ಮುಗೀತು ಅಂತಾನೆ ಅರ್ಥ. ಭಯ ಆಯ್ತೈತೆ ಗಾಯ್ಸ್ ತಿನ್ನಕ್ಕೆ ನಿಜ. ಭಯ ಅಂತೀಯ, ಚೆನ್ನಾಗೇ ಕತ್ತರಿಸ್ತಾ ಇದೆಯಾ? ಏನಾಯ್ತು ಏನಾಯ್ತು ಯಾಕೋ ಸುಮ್ಮಿರೋ, ಈಗಲೇ ಎದುರ್ಕೋತ ಅದ್ರ ಬೇರೆ ಇದನ್ನ ಎದುರಿಸ್ತಾವನೆ. ಇಷ್ಟು ದಿನ ಮನೆ ಆಯಿತು, ಗೆಸ್ಟ್ ಮನೆ ಆಯಿತು, ಫ್ರೆಂಡ್ ಮನೆ ಆಯಿತು, ಹೋಟೆಲ್ ಆಯಿತು, ಬೇರೆ ಬೇರೆ ಕಡೆ ಎಲ್ಲ ಬಿರಿಯಾನಿ ತಿಂದಿದ್ದೀನಿ. ಆದರೆ ಈ ಥರ ಗೋರಿ ಮೇಲೆ ಬಿರಿಯಾನಿ ತಿಂತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಲೆಗ್ ಪೀಸ್ ತಿನ್ನೋಣ. ಲೆಗ್ ಪೀಸ್ ಅಷ್ಟೊಂದು ಚೆನ್ನಾಗಿಲ್ಲ.
ಅಂಕಲ್ ನನ್ನೇ ಗುರಾಯಿಸ್ಕೊಂಡು ನೋಡ್ತವ್ರಪ್ಪ, ಭಯ ಬೇರೆ ಆಯ್ತೈತೆ ನನಗೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಅಂಕಲ್ 5 ನಿಮಿಷ ಅಂಕಲ್, ಹೋಗ್ಬಿಡ್ತೀನಿ. ನಾಯ ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರಂತೆ. ಗಾಯ್ಸ್ ಯಾಕೋ ವಾಮಿಟ್ ಆಗ್ತಾ ಇದೆ, ವಾಮಿಟ್ ಬೇರೆ ಮಾಡ್ಬಿಟ್ಟೆ. ಸಾಕನ್ಸುತ್ತೆ, ಇಲ್ಲಿಗೆ ಮುಗ್ಸೋಣ. ವಾಮಿಟ್ ಬೇರೆ ಆಗೋಯ್ತು. ಅವ್ರು ಬೇರೆ ವಾರ್ನಿಂಗ್ ಕೊಟ್ಟರು ಅನ್ಸುತ್ತೆ, ಎದ್ದೋಗೋ ಸಾಕು ಅಂತ. ಅದಕ್ಕೆ ವಾಮಿಟ್ ಬಂತು ಅನ್ಸುತ್ತೆ. ಏನೋ ಆಗದಿದ್ರೆ ಸಾಕಪ್ಪ. ಅಲ್ಲ, ಈ ಟೈಮ್ ಅನ್ನೋದು ಯಾರಿಗೆ ಯಾವಾಗ ಹೆಂಗ್ ಬರುತ್ತೆ ಅಂತಾನೆ ಗೊತ್ತಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ಯಾಕೆ ಈ ಕಿರಿ ಕಿತ್ತಾಟ ಜಗಳ ಎಲ್ಲ. ಇರೋ ತನಕ ಖುಷಿಯಾಗಿ ಯಾರಿಗೂ ಮೋಸ ಮಾಡದೆ ಇರೋಣ ನಾವೆಲ್ಲ. ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ಇನ್ನ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.